ಒಂದು ಒಂದು ಯಾಕೆ ಬೇಜಾರಾಗಿದೆಯಾ? ಏನು ಇಲ್ಲ ಕಣೆ ದಿವ್ಯಾ, ಸುಮ್ಮನೆ ಹಾಗೆ ಸುಮ್ಮನೆ ಬೇಜಾರು. ಏನು ಮಾಡಲಿ? ಯಾಕೋ ಬೇಜಾರಾಯಿತು, ಅದಕ್ಕೆ ಸುಮ್ಮನೆ ಬಂದೆ ಹಾಗೆ ಹಿಂಗೆ ದೇವಸ್ಥಾನದ ಕಡೆ ನಡ್ಕೊಂಡು. ಯಾಕೋ ತುಂಬ ಬೇಜಾರಾಗಿದೆಯಾ? ಒಂದು ಯಾಕೆ ಏನಾಯಿತು ಹೇಳಿ? ನಾನು ನಿನ್ನ ಫ್ರೆಂಡ್ ತಾನೇ, ಹೇಳು. ಫ್ರೆಂಡ್ ಹತ್ರ ಹೇಳ್ಕೊಳಕ್ಕೇನು? ಏನೇ ಕಷ್ಟ ಇದ್ರೂ ಫ್ರೆಂಡ್ ಹತ್ರ ಹೇಳ್ಕೊಂಡ್ರೆ ಮನಸ್ಸಿಗೆ ಎಷ್ಟೋ ಒಂಥರ ಸಮಾಧಾನ ಆಗುತ್ತೆ. ಏನಾಯಿತು ಒಂದು ಹೇಳು, ಏನಾಯಿತು ಅಂತ. ಏನಿಲ್ಲ ಬಿಡೆ ದಿವ್ಯಾ, ಏನು ಹೇಳೋದು? ಹೇಳು ಒಂದು, ಯಾಕೆ ಏನಾಯಿತು? ಚೇತು ಮಾತಾಡ್ಸಿಲ್ವಾ? ಅಯ್ಯೋ ಮಾತಾಡಿಸ್ತಾರೆ, ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಅಯ್ಯೋ ನಮ್ಮ ಮನೇಲಿ ಒಪ್ಕೊಂಡಿದ್ರು, ಅವ್ರ ಮನೇಲಿ ಒಪ್ಕೊಂಡಿದ್ರು. ಹೆಂಗೂ ಅವರಮ್ಮ ಏನು ನೆನೆಸ್ಕೊಂಡ್ರೆ ಏನೋ ಗೊತ್ತಿಲ್ಲ. ನೀನು ಮದುವೆ ಸೆಟ್ ಆಗ್ತಾ ಇತ್ತು ಅಷ್ಟೊತ್ತಿಗೆ ಅವರಮ್ಮ ವರದಕ್ಷಿಣೆ ಕೊಡಬೇಕು ಅಂತ ಕೇಳಿದ್ದಾರೆ. ಅದಕ್ಕೇ ನಮ್ಮಪ್ಪ ನಮ್ಮಮ್ಮ ವರದಕ್ಷಿಣೆ ಕೊಡೋದಕ್ಕಾಗೋದಿಲ್ಲ, ಈ ಮದುವೆ ಏನು ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಅದಕ್ಕೆ ತುಂಬ ಬೇಜಾರಾಯಿತು. ನಾನು ಖುಷಿಯಾಗಿದ್ದೆ, ಹೆಂಗೂ ನಮ್ಮಪ್ಪ ನಮ್ಮಮ್ಮ ಒಪ್ಕೊಂಡ್ರು, ಹೆಂಗೂ ಅರೇಂಜ್ ಮ್ಯಾರೇಜ್ ಆಗ್ಬೋದಲ್ಲ, ಇಬ್ಬರನ್ನು ಒಪ್ಸಿದ್ವಿ, ಅವ್ರ ಮನೇಲಿ ಒಪ್ಸಿದ್ವಿ ಅಂತ ಹೇಳಿ. ನಾವೇನು ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಇಷ್ಟಪಟ್ಟಿದ್ವಾ, ಅದಕ್ಕೇ ಮದುವೆ ಆಗೋಣ ಅಂತ ಅಂದ್ಕೊಂಡ್ವಿ. ಅವನು ತುಂಬ ಒಳ್ಳೆಯವನಲ್ಲ, ಅದಕ್ಕೆ. ಒಳ್ಳೆನ ಕಣೆ ಚೇತು, ತುಂಬ ಒಳ್ಳೆ ಹುಡುಗ. ಆಗು ಮದುವೆನ. ಸುಮ್ಮನೆ ಯಾಕೆ ಅವ್ರ ಮನೆಗೆ ಬೇಡ ಅಂದ್ರ? ಅವರಮ್ಮ ವರದಕ್ಷಿಣೆ ಕೇಳ್ತಾ ಇದ್ದಾರೆ. ಕೈ ಚೆನ್ ಬೇಕು, ಕೊಳ್ಚೆನ್ ಬೇಕು, ಉಂಗುರ ಬೇಕು, ಇದೆಲ್ಲ ಕೊಟ್ಟರೆ ನನ್ನ ಮಗನಿಗೆ ಮದುವೆ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮಪ್ಪ ನಮ್ಮಮ್ಮ ಬೇಡ ಕಣಮ್ಮ, ಬೇರೆ ಕಡೆ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಹೇಳಿದ್ರು. ಈ ಚೇತನೆ ಬರ್ತಾ ಇದ್ದಾನೆ ಕಣೆ ಒಂದು. ಸುಮ್ಮನಿರು, ಯಾಕೆ ಮಾತಾಡ್ಸೋಣ? ನಮ್ಮಪ್ಪ ನಮ್ಮಮ್ಮ ಬೇಡ ಅಂತ ಹೇಳಿದ್ದಾರೆ, ಸುಮ್ಮನೆ ಯಾಕೆ ಇವಾಗ ಹೋಗಿ ಅವ್ರನ್ನ ಯಾಕೆ ಮಾತಾಡ್ಸೋಣ? ಇಲ್ಲ, ಈ ಕಡೆನೇ ಬರ್ತಾ ಇದ್ದಾನೆ, ನೀನು ನೋಡ್ದ? ಮಾತಾಡ್ಸಕ್ಕಂತಲೇ ಬರ್ತಾ ಇದ್ದಾನೆ. ಒಂದು ಒಂದು ಏನು ಚೇತು? ಯಾಕೆ ಮಾತಾಡ್ಸಿಲ್ಲ? ನಿನ್ನೆಯಿಂದ ನೋಡಿದ್ರು ಸುಮ್ಮನೆ ಹಾಗೆ ಹೋಗ್ತಾ ಇದೆಯಾ? ಯಾಕೆ ಮಾತಾಡ್ಸಿಲ್ಲ? ಅಯ್ಯೋ ಯಾಕೆ ಮಾತಾಡ್ಸೋಣ? ನಮ್ಮಪ್ಪ ನಮ್ಮಮ್ಮ ಬೇಡ ಅಂತ ಹೇಳಿದ್ದಾರೆ. ನಿಮ್ಮಪ್ಪ ನಿಮ್ಮಮ್ಮ ಬೇರೆ ಕಡೆಗೆ ನಿನಗೆ ಬೇರೆ ಹುಡುಗಿನ ನೋಡಿ ಮದುವೆ ಮಾಡ್ತಾರಂತೆ, ವರದಕ್ಷಿಣೆ ಕೊಡೋ ಅಂಥವ್ರ ಮನೇಲಿ ಮದುವೆ ಮಾಡ್ಕೊಂಡು ಬರ್ತಾರಂತೆ, ಸ್ಟ್ಯಾಂಡರ್ಡ್ ಆಗಿರೋ ಹುಡುಗಿನ ಮದುವೆ ಮಾಡ್ಕೊ ಬರ್ತಾರಂತೆ. ಅದಕ್ಕೆ ನಮ್ಮಮ್ಮ ಹೇಳಿದ್ರು, ಅವರು ಅವ್ರ ಮನೇಲಿ ತುಂಬ ಸ್ಟ್ಯಾಂಡರ್ಡ್ ಆಗಿರೋ ಹುಡುಗಿನ ಮದುವೆ ಮಾಡ್ಕೊಂಡು ಬರ್ತಾರಂತೆ, ಅದಕ್ಕೆ ಏನು ಬೇಡ ಕಣಮ್ಮ, ಸುಮ್ಮನಿರು, ನಾವು ಬೇರೆ ಕಡೆಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಹೇಳಿದ್ರು ನಮ್ಮಪ್ಪ ನಮ್ಮಮ್ಮ. ಅದಕ್ಕೆ ನಾವು ಸುಮ್ಕೆ ಆಗ್ಬಿಟ್ಟೆ. ನಿಮ್ಮಪ್ಪ ನಿಮ್ಮಮ್ಮ ಹೇಳಿದ ತಕ್ಷಣ ನೀನು ಸುಮ್ಮನೆ ಆಗ್ಬಿಡ್ತೀಯಾ? ನಾನು ನಿನ್ನ ಮೇಲೆ ಪ್ರಾಣನ ಇಟ್ಕೊಂಡಿದ್ದೀನಿ. ನಾನು ನಮ್ಮಪ್ಪ ನಮ್ಮಮ್ಮನಿಗೆ ಹೇಳಿದ್ದೀನಿ, ಒಂದನ್ನೊಂದು ಬಿಟ್ಟರೆ ನಾನು ಯಾವ ಹುಡುಗಿನೂ ಮದುವೆ ಆಗಲ್ಲ, ಒಂದನೇ ನನ್ನ ಹೆಂಡ್ತಿ, ನಾನು ಬೇರೆ ಹುಡುಗಿನ ಯಾವ ಹುಡುಗಿನೂ ಮದುವೆ ಆಗಲ್ಲ, ಯಾವ ಸ್ಟ್ಯಾಂಡರ್ಡ್ ಆಗಿರೋ ಹುಡುಗಿನೂ ಬೇಡ ಅಂತ ನಾನು ಹೇಳಿದ್ದೀನಿ. ಮತ್ತೆ ನಿಮ್ಮಪ್ಪ ನಿಮ್ಮಮ್ಮನ ಒಪ್ಸು ಚೇತು, ಒಪ್ಸಿ ಮದುವೆ ಆಗು. ಅವರು ವರದಕ್ಷಿಣೆ ಕೇಳ್ತಾ ಇದ್ದಾರೆ. ವರದಕ್ಷಿಣೆ ಅನ್ನೋದು ಅವ್ರ ತಲೆಯಲ್ಲೇ ಬಂದಿರಲಿಲ್ಲಪ್ಪ, ಯಾರೋ ಹೇಳಿದ್ದಾರೆ ನಿಮ್ಮ ಮಗನಿಗೆ ವರದಕ್ಷಿಣೆ ಜಾಸ್ತಿ ಕೊಡ್ತಾರೆ ಅಂತ ಹೇಳಿ. ಇಲ್ಲಪ್ಪ, ನಮ್ಮಪ್ಪ ನಮ್ಮಮ್ಮ ಬೇಡ ಅಂತ ಹೇಳಿದ್ದಾರೆ, ನಮ್ಮಪ್ಪ ನಮ್ಮಮ್ಮನ ಮಾತು ಮೀರಲ್ಲ ನಾನು. ಮೀರಲ್ಲ ಅಂತ ಹೇಳಿದ್ರೆ ಹಾಗಾದರೆ ನಾನು ಮರ್ತು ಬಿಡ್ತೀಯಾ? ನೀನೇನಾದರೂ ನನ್ನ ಮದುವೆ ಆಗಲಿಲ್ಲ ಅಂತಂದರೆ ನಾನಂತೂ ಮದುವೆ ಆಗಲ್ಲ, ಒಂದು ನೋಡಿ ಹೇಳಿರ್ತೀನಿ. ನೀನೇ ನನ್ನ ಹೆಂಡ್ತಿ, ನೀನೇ ನನ್ನ ಭಾಳ ಸಂಗಾತಿ. ಯಾವ ಹುಡುಗಿನೂ ಕಣ್ಣೆತ್ತು ಸಮೇತ ನೋಡಿಲ್ಲ, ಈ ಕಣ್ಣಿಗೆ ಫಸ್ಟ್ ಇಷ್ಟ ಆಗಿದ್ದು ನೀನೇನೆ. ನಾನು ನಿನ್ನೆ ಮದುವೆ ಆಗ್ತೀನಿ, ನಮ್ಮಪ್ಪ ನಮ್ಮಮ್ಮ ಏನೇ ಅಂದರೂ ಪರವಾಗಿಲ್ಲ. ನೋಡೇ ದಿವ್ಯಾ, ಇವಾಗ ಮರ್ತು ಬಿಡು, ನಾನು ಬೇರೆ ಹುಡುಗನ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ, ಅದು ಹೆಂಗಪ್ಪ ಮರೆಯೋಕ್ಕಾಗುತ್ತೆ? ಮರೆಯೋದಕ್ಕಾಗಲ್ಲ. ಇಬ್ರು ಒಳ್ಳೆಯವ್ರೆ, ಇಬ್ರಿಗೂ ಜೋಡಿ ಸೂಪರ್ ಆಗೈತೆ. ಆದರೆ ಇದೊಂದು ಬಂದೈತೆ, ವರದಕ್ಷಿಣೆ ಅನ್ನೋದೊಂದು ಬಂದಿರೋದ್ರಿಂದ ಹಿಂಗೆ ಆಗ್ತಾ ಐತೆ. ನೀನು ನಿಮ್ಮಪ್ಪ ನಿಮ್ಮಮ್ಮನಿಗೆ ಹೇಳು, ಯಾವ ವರದಕ್ಷಿಣೆ ಬೇಡ ಏನು ಬೇಡ ಅಂತ ಹೇಳಿ. ಅಯ್ಯೋ ದಿವ್ಯಾ, ನಾನು ಈಗಿನ ಕಾಲಕ್ಕೆ ತಕ್ಕನಂಗೆ ಇಲ್ವಂತೆ, ನಾನು ಸ್ಟ್ಯಾಂಡರ್ಡ್ ಆಗಿರ್ಬೇಕಂತೆ, ಸ್ಟೈಲ್ ಆಗಿರ್ಬೇಕಂತೆ. ಅವರಮ್ಮ ಅದನ್ನು ಒಪ್ತಾ ಇದ್ದಾರೆ, ಸ್ಟೈಲ್ ಆಗಿರಬೇಕು, ಸ್ಟ್ಯಾಂಡರ್ಡ್ ಆಗಿರಬೇಕು, ಅದಕ್ಕೆ ಏನು ಬೇಡಪ್ಪ ಅಂತ ಹೇಳಿ ಅವರಮ್ಮ ಹೇಳ್ತಾ ಇದ್ದಾರಂತೆ. ಬಿಡೆ ಅಂಥದ್ದೇನು, ಸುಮ್ಮನೆ ಯಾಕೆ ನಮ್ಮಪ್ಪ ನಮ್ಮಮ್ಮನ ಮಾತು ಮೀರಿ ಹೋಗಿ ಮದುವೆ ಆಗೋ ಅಂಥದ್ದೇನು ಬಿಡು. ನಮ್ಮಪ್ಪ ನಮ್ಮಮ್ಮ ಎಷ್ಟು ಮನಸ್ಸಿ ಬೇಜಾರು ಮಾಡ್ಕೊತಾರೆ. ಅವರು ನಮ್ಮನ್ನೆಷ್ಟು ಕಷ್ಟಪಟ್ಟು ಓದಿಸಿ ಬೆಳೆಸಿದ್ದಾರೆ. ಅವರಿಗೆ ನಾನು ನಮ್ಮಪ್ಪ ನಮ್ಮಮ್ಮನಿಗೆ ಮೋಸ ಮಾಡಿ ನಮ್ಮಪ್ಪ ನಮ್ಮಮ್ಮನಿಗೆ ಮನಸ್ಸಿಗೆ ನೋವು ಮಾಡಿ ಹೋಗ್ಬಿಟ್ರೆ ಯಾರಾದರೂ ಏನು ಹೇಳ್ತಾರೆ ನನಗೆ? ಹಾಗಾದರೆ ನಾನು ಮರ್ತು ಬಿಡ್ತೀಯಾ? ಇಲ್ಲೋಡು, ನೀನೇನಾದರೂ ನನ್ನ ಜೊತೆಗೆ ಬಂದರೆ ನಾನು ಕರ್ಕೊಂಡೋಗಿ ನಾನು ನಿನ್ನ ಮದುವೆ ಆಗ್ಬಿಡ್ತೀನಿ, ನೀನು ಒಪ್ಕೋ. ಇಲ್ಲಪ್ಪ, ನಮ್ಮಪ್ಪ ನಮ್ಮಮ್ಮ ಒಪ್ಪಬೇಕು. ನಮ್ಮಪ್ಪ ನಮ್ಮಮ್ಮ ಒಪ್ತಲೇ ನಾನಂತೂ ಬರಲ್ಲಪ್ಪ, ನೀನು ಕರೆದ್ರೂ ಬರಲ್ಲ. ನಮ್ಮಪ್ಪ ನಮ್ಮಮ್ಮ ಹೇಳ್ಬೇಕು, ಅಲ್ಲೇವರೆಗೂ ಬರಲ್ಲ. ನಮ್ಮಮ್ಮ ಹೇಳೈತೆ, ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡ್ತೀನಮ್ಮ, ಒಳ್ಳೆಯವ್ರಿಗೆ ಹೋಗ್ಬೇಡ ಎಲ್ಲೋನು ಅಂತ ಹೇಳೈತೆ. ನಮ್ಮಮ್ಮಂಗೆ ಹೇಳ್ತೀನಿ, ಹಿಂಗಾಯ್ತು ಕಣಮ್ಮ ಅಂತ ಹೇಳಿ. ನಮ್ಮಮ್ಮ ಏನು ಹೇಳ್ತಾರೆ ನೋಡಿ ಆಮೇಲೆ ಹೇಳ್ತೀನಿ. ನಾನಂತೂ ಇಂಥ ಮಾಡಲ್ಲಪ್ಪ, ನಮ್ಮಮ್ಮ ಏನಿಲ್ಲ ಗ್ರಾಚಾರ ಬಿಡಿಸ್ಬಿಡುತ್ತೆ.
ರಮ್ಮಯ್ಯ ತುಂಬ ಸಿಟ್ಟಿಂದು ಚೇತು. ಆಮೇಲೆ ಯಾಕೆ ಬೇಕು ಹೋಗಿ ಮದುವೆ ಆಗ್ಬಿಟ್ರೆ ಸುಮ್ಮನಿರಲ್ಲ, ನಮ್ಮ ಮಾತು ಮೀರಿ ಹೋಗ್ಬಿಟ್ಟೆ ಅಂತ ಹೇಳಿ. ಅವ್ರ ಅಕ್ಕನೂ ಒಳ್ಳೆಯವರು, ಇವಳು ಒಳ್ಳೆಯವಳೆ. ನೋಡಪ್ಪ, ಅವ್ರ ಅಕ್ಕ ಹಂಗೆ ಮಾಡಲಿಲ್ಲ, ಇವಳು ಹಿಂಗೆ ಮಾಡಿದ್ಲು ಅನ್ನೋದು ಕೆಟ್ಟ ಹೆಸರು ಹೊತ್ಕೊಳ್ಳೋದು ಬೇಡ. ನೀನು ನಿಮ್ಮ ಮನೇಲೇ ಒಪ್ಸು, ಏನೇ ಆದರೂ ಪರವಾಗಿಲ್ಲ, ನಿಮ್ಮಪ್ಪ ನಿಮ್ಮಮ್ಮನ ಒಪ್ಸೇ ಮದುವೆ ಆಗು ನೀನು. ಅಯ್ಯೋ ದಿವ್ಯಾ, ನಾನು ಎಷ್ಟೆಷ್ಟೋ ಟ್ರೈ ಮಾಡ್ತಾ ಇದ್ದೀನಿ ನಮ್ಮಪ್ಪ ನಮ್ಮಮ್ಮನ ಒಪ್ಸೋಕ್ಕೆ. ಅವರು ವರದಕ್ಷಿಣೆ ಅಂತ ಕೇಳ್ತಾ ಇದ್ದಾರೆ, ಏನು ಮಾಡಲಿ? ಅದೇ ನಮ್ಮ ಕೈಲಿ ಕೊಡೋದಕ್ಕೆ ಆಗಲ್ವಲ್ಲ, ಇರೋ ಪರಿಸ್ಥಿತಿ ಹೇಳ್ಬೇಕು. ನಮ್ಮ ಅಪ್ಪ ನಮ್ಮಮ್ಮ ನಿಮ್ಮ ಹೊಲದಲ್ಲೇ ಕೆಲಸ ಮಾಡಿದ್ದಾರೆ, ಕೂಲಿ ಕೆಲಸನ. ನಿಮ್ಮ ಅಪ್ಪನ ಹತ್ರನೇ ಎಲ್ಲ ದುಡ್ಡು ಇಸ್ಕೊಂಡು ನಮಗೆ ಫೀಸ್ ಕಟ್ಟಕ್ಕಂತ ಹೇಳಿ ಕೊಟ್ಟು ಕೂಲಿ ಮಾಡಿ ತೀರಿಸಿದ್ದಾರೆ. ನಮ್ದು ಇಂಥ ಬಡತನ. ನಮ್ಮ ಅಕ್ಕ ಏನು ಕೆಲಸದಲ್ಲಿ ಇರೋದಕ್ಕೆ ಅಂತ ಮನೆ ಕಟ್ಟಿದ್ಲು, ಸ್ವಲ್ಪ ಸಾಲಾಗಿಲ್ಲ ಮಾಡಿ. ಅವಳು ಸಂಬಳ ಸಮೇತ ಇನ್ನೂ ಕೊಡ್ತಾ ಇದ್ದಾಳೆ. ಆ ದುಡ್ಡಲ್ಲಿ ಅಷ್ಟೇ ಮನೆ ಕಟ್ಟಿದ್ದು. ನಾವು ತುಂಬಾ ಕಷ್ಟ ಬಿದ್ದಿದ್ದೀವಿ. ಹಳೆ ಮನೆ ಸೋರೋದು ಅಂಥದ್ರಲ್ಲಿದ್ದು ಕಷ್ಟ ಬಿದ್ದಿದ್ದೀವಿ. ನಾವು ಎಲ್ಲಿ ಒಡವೆ ಮಾಡಿಸಿಟ್ಕೊಂಡು ಹೋಗೋಣ ಹೇಳು? ನಮ್ಮಪ್ಪ ನಮ್ಮಮ್ಮ ಇವಾಗಂತೂ ನೆಮ್ಮದಿಯಾಗಿರಲಿ ಅಂತ ಹೇಳಿ ನಮ್ಮ ಅಕ್ಕ ಕೂಲಿ ಕಳಿಸ್ತಾ ಇಲ್ಲ. ನಾನು ಸ್ವಲ್ಪ ದುಡಿತೀನ ಇವಾಗ, ಅದಕ್ಕೆ ಕೂಲಿ ಕಳಿಸ್ತಾ ಇಲ್ಲ ಅಷ್ಟೇ. ಅವ್ರು ಕೂಲಿ ಮಾಡೋರು ಅಷ್ಟೊಂದು ಒಡವೆ ಎಲ್ಲಿ ತಂದು ಕೊಡೋಕ್ಕಾಗುತ್ತೆ? ನಿಮ್ಮಪ್ಪ ನಿಮ್ಮಮ್ಮ ಕೇಳೋಷ್ಟು ಒಡವೆನ? ಒಂದು ಕೆಲಸ ಮಾಡು, ನಾನೇ ಆ ಒಡವೆ ಎಲ್ಲ ಕೊಡ್ತೀನಿ. ನಮ್ಮಪ್ಪ ನಮ್ಮಮ್ಮ ಕೇಳೋ ಒಡವೆ ಎಲ್ಲ ನಾನು ಕೊಡ್ತೀನಿ. ಅದನ್ನೇ ನೀವು ಕೊಟ್ರಿ ಅನ್ನೋ ಥರ ಕೊಡು. ನಿಮ್ಮಪ್ಪ ನಿಮ್ಮಮ್ಮನ ಹತ್ರ ಮಾತಾಡ್ತೀನಿ, ಎಲ್ಲ ಒಡವೆ ನಾನೇ ತಗೊಂಡು ಬಂದು ಕೊಡ್ತೀನಿ. ನಮ್ಮಪ್ಪ ನಮ್ಮಮ್ಮನಿಗಾಗಿ ಹೇಳ್ತೀನಿ ವರದಕ್ಷಿಣೆ ಕೊಡ್ತಾರೆ ಅಂತ ಹೇಳಿ. ಅಯ್ಯೋ ಚೇತು, ಹಂಗೆ ಮಾಡೋದು ಮಾತ್ರ ಬೇಡ, ಸುಮ್ಮನಿರು. ಒಂದಲ್ಲ ಒಂದಿನ ಸತ್ಯ ಗೊತ್ತಾದಾಗ ಇವ್ರಿಗೆ ಮರ್ಯಾದೆ ಇರಲ್ಲ. ಅಯ್ಯೋ ನೋಡಪ್ಪ, ನಮ್ಮ ಹುಡುಗ ತಂದು ಕೊಟ್ಟಿದ್ದಂತೆ, ಅವ್ರು ಕೊಟ್ಟಿದ್ದಾರಂತೆ ಅಂತ ಹೇಳ್ತಾರೆ. ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ, ನನಗೂ ನಿನಗೂ ದಿವ್ಯನಿಗೂ, ಮೂವರ ಹತ್ರ ಅಷ್ಟೇ. ಬೇರೆಯವ್ರ ಹತ್ರ ಯಾರ ಹತ್ರನೂ ಬಾಯಿ ಬಿಡಲ್ಲ. ನಮ್ಮ ಅಪ್ಪ ನಮ್ಮಮ್ಮನ ಹತ್ರ ಆಗಲಿ ಯಾರ ಹತ್ರನೂ ಬಾಯಿ ಬಿಡಲ್ಲ. ಹೇಳು ಪ್ಲೀಸ್, ನಿಮ್ಮಪ್ಪ ನಿಮ್ಮಮ್ಮನಿಗೆ ಹೇಳು, ಇಲ್ಲ ನಾನೇ ಬರಲ್ಲ ಮಾತಾಡಲಾ ನಿಮ್ಮಪ್ಪ ನಿಮ್ಮಮ್ಮನ ಹತ್ರ? ನಮ್ಮಪ್ಪ ನಮ್ಮಮ್ಮ ಇದಕ್ಕೆ ಒಪ್ತಾರೆ ಹೆಂಗೋ ಗೊತ್ತಿಲ್ಲ, ಒಪ್ಪಲ್ಲ ಅನಿಸುತ್ತೆ. ನಮ್ಮಮ್ಮ ಮಾತ್ರ ಯಾವುದೂ ಬೇರೆಯವ್ರದ್ದು ಇಸ್ಕೊಳಕ್ಕೆ ಇಷ್ಟಪಡಲ್ಲ. ಯಾವುದೇ ಆಗಲಿ, ಯಾಕೆ ಬೇಕು ಇಂಥದ್ದು? ಒಂದಲ್ಲ ಒಂದಿನ ಬೈಲಿಗೆ ಬಿದ್ದಾಗ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ನಮ್ಮಮ್ಮ ಒಪ್ತಾರೆ ಹೆಂಗೋ. ಬಂದು ನೀನೇ ಮಾತಾಡು ಅನ್ಸತಿ. ನಾನೇ ನಮ್ಮ ಅಪ್ಪ ನಮ್ಮಮ್ಮ ಏನು ಕೇಳ್ತಾರೋ ನಾನೇ ಎಲ್ಲ ಒಡವೆ ತಗೊಂಡು ಬರ್ತೀನಿ. ಕೈ ಚೈನು, ಕೊಳ್ ಚೈನು, ಉಂಗುರ, ನಿನಗೆ ಮಾಂಗಲ್ಯ ಸರ, ನಿನಗೆ ಕಿವಿ ಓಲೆ ಎಲ್ಲ ತಗೊಂಡು ಬರ್ತೀನಿ. ಇಷ್ಟಂತ ದುಡ್ಡೂ ಕೊಡ್ತೀನಿ ಮದುವೆ ಖರ್ಚಿಗೆ. ಈ ವಿಷಯ ಯಾರ ಹತ್ರನೂ ಹೇಳಲ್ಲ ನಾನು, ನಮ್ಮ ಅಪ್ಪ ನಮ್ಮಮ್ಮನ ಹತ್ರನೂ ಹೇಳಲ್ಲ, ಯಾರ ಹತ್ರನೂ ಹೇಳಲ್ಲ. ಹೆಂಗೋ ನೀನು ನನಗೆ ಸಿಕ್ಕಿದ್ರೆ ಸಾಕು, ನಾನು ಏನು ಮಾಡೋಕ್ಕೂ ಸಿದ್ಧ ನಿನಗೋಸ್ಕರನ. ನಾನು ಮಾತ್ರ ಬೇರೆ ಹುಡುಗಿನ ಯಾವ ಹುಡುಗಿನೂ ಮದುವೆ ಆಗಲ್ಲ ನೋಡು, ಇರೋದು ಹೇಳ್ತೀನಿ. ಸರಿ ಆಯಿತು, ನಮ್ಮಪ್ಪ ನಮ್ಮಮ್ಮನ ಹತ್ರ ಬಂದು ಮಾತಾಡು ನೀನು. ಹೋಗು ಚೇತು, ಅವ್ರ ಅಪ್ಪ ಅಮ್ಮನ ಹತ್ರ ಹೇಳು ಈ ವಿಷಯನ. ನೀ ಇವಾಗ ಇವಳು ಹೇಳಿದ್ರೆ ನೋಡಪ್ಪ ನೀನೇ ಏನಾದರೂ ಹೇಳಿದೇನೆ ಅವನ ಹತ್ರ ಅಂತ ಹೇಳಿ ಅವ್ರ ಅಮ್ಮ ಬೈತಾರೆ. ಹೋಗು, ನೀನೇ ಹೋಗ್ಬಿಟ್ಟು ನೀನೇ ಅವ್ರ ಅಮ್ಮನ ಹತ್ರ ಮಾತಾಡು, ಅವ್ರ ಅಪ್ಪ ಅಮ್ಮನ ಹತ್ರ. ಸರಿ, ಹೋಗಿ ನಾನೇ ಮಾತಾಡ್ತೀನಿ, ಎಲ್ಲ ಒಡವೆ ತಗೊಂಡು ಬರ್ತೀನಿ. ನಮ್ಮಪ್ಪ ನಮ್ಮಮ್ಮನಿಗೆ ಹೇಳ್ರಿ ವರದಕ್ಷಿಣೆ ಕೊಡ್ತೀವಿ ಅಂತ ಹೇಳಿ ಮದುವೆ ಮಾಡಿಕೊಡ್ರಿ ನನಗೂ ಒಂದನ್ಗೂ ಅಂತ ಹೇಳ್ತೀನಿ. ನಾನು ಒಂದೊಂದು ಬಿಟ್ಟರೆ ಬೇರೆ ಯಾವ ಹುಡುಗಿನ ಮದುವೆ ಆಗೋದಕ್ಕೂ ನನಗಿಷ್ಟ ಇಲ್ಲ. ಅದಕ್ಕೇ ಎಲ್ಲ ಒಡವೆ ನಾನೇ ಕೊಡ್ತೀನಿ. ನಮ್ಮಪ್ಪ ನಮ್ಮಮ್ಮ ವರದಕ್ಷಿಣೆ ಕೇಳ್ತಾ ಇದ್ದಾರೆ, ಅದಕ್ಕೇ ಎಲ್ಲ ವರದಕ್ಷಿಣೆ ನಾನೇ ತಗೊಂಡೋಗಿ ಕೊಡ್ತೀನಿ. ಯಾರಿಗೂ ಈ ವಿಷಯ ಹೇಳಲ್ಲ. ಈ ವಿಷಯ ನಮ್ಮ ಮೂವರ ಹತ್ರ ಬಿಟ್ಟರೆ ಯಾರಿಗೂ ಗೊತ್ತಾಗೋದು ಬೇಡ. ದಿವ್ಯನೂ ಏನು ಅಂತಾಳಲ್ಲ, ಯಾರ ಹತ್ರನೂ ಹೇಳಲ್ಲ. ಅದಕ್ಕೇ ಇದು ನಾನು ಹಿಂಗೆ ಮಾಡಿದ್ರೆ ಸರಿ ಅಂತ ಅನ್ನಿಸ್ತೈತೆ. ಒಂದು ನನಗೆ ಹಂಗಾದ್ರೆ ಸಿಗ್ತಾಳೆ ಅಂತ. ಇವಾಗ ನಾನು ಬಾರಮ್ಮ ಹೋಗಿ ಮದುವೆ ಆಗೋಣ ಅಂತ ಕರೆದ್ರೆ ಅವಳು ನಮ್ಮಪ್ಪ ನಮ್ಮಮ್ಮನ ಮಾತು ಮೀರಿ ನಾನು ಬರಲ್ಲ, ನಮ್ಮಪ್ಪ ನಮ್ಮಮ್ಮನ ಮಾತು ಮೀರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಮತ್ತಿನ್ನೇನು ಮಾಡಲಿ? ನನಗೆ ಅವಳು ಬೇಕು ಅಂತಂದರೆ ನಾನು ಹಿಂಗೆ ಮಾಡಲೇಬೇಕು. ಅದಕ್ಕೆ ನಾನೇ ಎಲ್ಲ ಒಡವೆ ತಗೊಂಡು ಬಂದು ಕೊಡ್ತೀನಿ. ಅವ್ರ ಅಪ್ಪ ಅಮ್ಮನಿಗೆ ಹೇಳ್ತೀನಿ, ಅವ್ರಿನ್ನ ಒಪ್ತಾರೆ ಹೆಂಗೋ ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.